ಇದುವರೆಗೆ ಇಲ್ಲ ಸರ್. ನಾನು ಬಂದಿದ್ದೀನಿ. ಯಾಕೆ ನಾನು ಬಂದಿದ್ದೀನಿ? ಗ್ರೌಂಡ್ ಲೆವೆಲಲ್ಲಿ ನಾವು ಮಾಡ್ತಿರೋಂಥ ಪ್ರೊಕ್ಯೂರ್ಮೆಂಟ್ ಯಾವ ಥರ ಹೋಗ್ತಾ ಇದೆ, ಏನು ಸಮಸ್ಯೆಗಳಿದೆ ರೈತರಿಂದ ಅಂತ ತಿಳ್ಕೊಬೇಕಂತ ನಾನು ಬಂದಿರೋದು. ನೀವಾಗ ನೀವು ಕರೆಸಿಲ್ಲ, ಅದು ಫಸ್ಟ್ ತಾವು ತಿಳ್ಕೊಡ್ಬೇಕು. ಅವ್ರು ಮಾತಾಡ್ತಾರೆ ಆಮೇಲೆ ಅವ್ರು ಮಾತಾಡಲಿ ಆಮೇಲೆ ಹೇಳ ಮುತ್ರ. ಒಂದು ಮಾಡೋಣ, ನೀವೆಲ್ಲ ಮಾತಾಡಿ ನಾನು ಕೇಳಿಸ್ಕೊಂತೀನಿ, ಆಮೇಲೆ ನಾನು ಮಾತಾಡೋದು. ನಾನು ಮಾತಾಡೋರು ದಯವಿಟ್ಟು ಕೇಳಿ. ಮಾತಾಡ್ರಿ. ಇಲ್ಲ ನೀವು ಮತ್ತೆ ಇನ್ನೊಂದು ನೀವು ಮತ್ತೆ ಮಾತಾಡಿದ್ರೆ ಮತ್ತೆ ನಾನು ಕೇಳಿಸ್ಕೊಂತೀನಿ, ಮತ್ತೆ ನಾವು ಮಾತಾಡೋದು. ನಾನು ಬಂದಿರೋ ಉದ್ದೇಶ ಏನು ಅಂದ್ರೆ, ಇಲ್ಲಿ ಪ್ರಾಬ್ಲಮ್ಸ್ ಏನಾಗಿದೆ, ಸಮಸ್ಯೆ ಏನಾಗಿದೆ ಅನ್ನೋದು ಗೌರ್ಮೆಂಟ್ ಲೆವೆಲ್ ಆಲ್ರೆಡಿ ಡಿಸ್ಕಷನ್ ಆಗಿದೆ. ಭಾಳ ಸರಿ ಡಿಸ್ಕಷನ್ ಆಗಿದೆ. ಡಿಸ್ಕಷನ್ ಆಗಿ ಸರ್ಕಾರ ಏನು ಮಾಡಿದೆ, ಕ್ಯಾಬಿನೆಟ್ ಸಬ್ ಕಮಿಟಿಯವರು ಡಿಸಿಷನ್ ತೊಗೊಂಡು ಇಲ್ಲ ರೈತರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ನಾವು ಕ್ಯಾಬಿನೆಟಲ್ಲಿ ಕೂಡ ಡಿಸ್ಕಷನ್ ಮಾಡಿ ಈಗ ಖರೀದಿ ಕೇಂದ್ರನ ಓಪನ್ ಮಾಡಿದ್ದೀವಿ. ಮುಖ್ಯವಾಗಿ ನಿಮ್ಗೆ ಏನು ಗ್ರೀವೆನ್ಸಸ್ ಇತ್ತು ಅಂದರೆ, ನಾವು ಫಸ್ಟ್ ಆಫ್ ಆಲ್ ಲೇಟಾಗಿ ಸ್ಟಾರ್ಟ್ ಆಗಿದೆ ಅನ್ನೋದು ನಿಮ್ಮದು ಗ್ರೀವೆನ್ಸಸ್ ಇತ್ತು. ಈಗ ಆಗಿರೋದಕ್ಕೆ ಖಂಡಿತವಾಗ್ಲೂ ನಾವು ಈಗ ಹಿಂದೆ ಹೋಗಿ ನಾವು ನೋಡಲಿಕ್ಕಾಗಲ್ಲ. ಮುಂದೆ ಏನಿದೆ ಅದನ್ನು ನೋಡಿಕೊಂಡು ನಾವು ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ಮತ್ತು ಸರ್ಕಾರಕ್ಕೂ ನಷ್ಟ ಆಗದಿರೋ ರೀತಿಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿಕೊಂಡು ನಾವು ನೀವು ಜೊತೆಗೆ ಹೋದರೆ ಮಾತ್ರನೇ ಈ ಒಂದು ಖರೀದಿ ಪ್ರಕ್ರಿಯೆ ಯಶಸ್ವಿಯಾಗಿ ನಡೆಯುತ್ತೆ. ಓಕೆ, ಇದರಲ್ಲಿ ಈಗ ನಾನು ಇವತ್ತು ಬೆಳಿಗ್ಗೆ ಬಂದ ಚೆಕ್ ಮಾಡಿಕೊಂಡಾಗ ರಾಯಚೂರ್ದು ಗೋಡೌನ್ಸ್ ಡಿಪೋಗೂ ಕೂಡ ಹೋಗಿದ್ದೆ. ನಾನು ಅಲ್ಲಿ ಯಾವ ಥರ ಟೆಸ್ಟಿಂಗ್ ಮಾಡ್ತೀರ ಅನ್ನೋದು ತಿಳ್ಕೊಂಡಿದ್ದೀನಿ. ಯಾವ ಥರ ಟೆಸ್ಟಿಂಗ್ ಮಾಡ್ತೀರ ಅನ್ನೋದು ಕೂಡ ತಿಳ್ಕೊಂಡಿದ್ದೀನಿ. ರಿಜೆಕ್ಷನ್ ಯಾವ ಥರ ಮಾಡ್ತೀರ ಅನ್ನೋದು ಕೂಡ ನಾನು ತಿಳ್ಕೊಂಡಿದ್ದೀನಿ. ಅದರಲ್ಲಿ ಎಷ್ಟು ಲಾರಿ ಎಕ್ಸೆಪ್ಟ್ ಆಗಿದೆ, ಇಲ್ಲಿವರೆಗೆ ಎಷ್ಟು ರಿಜೆಕ್ಟ್ ಆಗಿದೆ ಅನ್ನೋದು ಕೂಡ ನಾನು ಮಾಹಿತಿ ಎತ್ಕೊಂಡಿದ್ದೀನಿ. ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ರಾಯಚೂರಲ್ಲಿ 10 ಲಾರಿಗಳ ಪೈಕಿ 9 ಲಾರಿ ಎಕ್ಸೆಪ್ಟ್ ಆಗಿದೆ, 1 ಲಾರಿ ಮಾತ್ರ ರಿಜೆಕ್ಟ್ ಆಗಿದೆ ಅಂತ ನನಗೆ ಬಂದಿದೆ. ಮತ್ತು ನಿನ್ನೆ ಕೂಡ ಯಾವುದೋ 216 ಬ್ಯಾಗ್ ಇರುವಂಥದ್ದು ಒಂದು ರಿಜೆಕ್ಟ್ ಆಗಿದೆ ಅಂತ ಮಾಹಿತಿ. ಹಾಗಾಗಿ ಎಲ್ಲವೂ ರಿಜೆಕ್ಷನ್ ಆಗ್ತಾಯಿಲ್ಲ. ತಾವು ಹೇಳ್ತಿರೋ ಪ್ರಕಾರವಾಗಿ ಎಕ್ಸೆಪ್ಟ್ ಆಗ್ತಿದೆ, ಎಲ್ಲೋ ಒಂದೊಂದು ಕಡೆ ರಿಜೆಕ್ಷನ್ ಕೂಡ ಆಗ್ತಿದೆ. ನಾನು ಇಲ್ಲ ಅಂತ ನಾನು ಹೇಳ್ತಲ್ಲ, ರಿಜೆಕ್ಷನ್ ಮಾಡ್ತಾನೆ ಇಲ್ಲ ನಾವು ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಈಗ ಏನಾಗಿದೆ, ನಮಗೆ ಲಾಸ್ಟ್ ಟೈಮು ನಮಗೆ ಗೊತ್ತಿದೆ, ಹಿಂದೆ ಬಳ್ಳಾರಿ ಜಿಲ್ಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಲೋಕಾಯುಕ್ತರು ವಿಸಿಟ್ ಮಾಡಿದಾಗ ನಾವು ಖರೀದಿ ಮಾಡಿದಂಥ ಜೋಳ ಏನಾಗಿದೆ ಸ್ವಲ್ಪ ಪುಡಿಯಾಗಿ ಒಟ್ಟಾಗಿ ಅದು ಮತ್ತೆ ಈಗ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿ ಅದು ಎನ್ಕ್ವೈರಿ ನಡೀತಾ ಇದೆ. ಸೊ ಈ ರೀತಿ ಆಗದಿರೋ ರೀತಿಯಲ್ಲಿ ಯಾವ ರೀತಿ ಕಾಷನ್ ತಗೋಬೇಕು ಅಂತೇಳಿ ನಾವು ಕೂಡ ಸಾಕಷ್ಟು ಮುಂಜಾಗ್ರತೆಯನ್ನು ತೆಗೆದುಕೊಂಡು ನಿಮ್ಮ ಹಿತಾಸಕ್ತಿಗೋಸ್ಕರನೇ. ಹಾಗಾಗಿ ಫಸ್ಟು ನಿಮಗೇನೆ ವ್ಯತ್ಯಾಸ ಏನಾಗಿದೆ ಇಲ್ಲಿ ಅಂದರೆ, ಇಲ್ಲಿ ಎಕ್ಸೆಪ್ಟ್ ಆಗಿದೆ, ಅಲ್ಲಿ ಯಾಕೆ ಎಕ್ಸೆಪ್ಟ್ ಆಗ್ತಾಯಿಲ್ಲ ಅನ್ನೋದು ಒಂದು ನಿಮ್ಮದು ಕಾಮನ್ ಗ್ರೀವೆನ್ಸ್ ಎಲ್ಲರದ್ದು ಇದೆ. ಸ್ವಲ್ಪ ನಿಮ್ಮೊಬ್ಬರದೇ ಅಂತಲ್ಲ, ಯಾವುದೇ ಖರೀದಿ ಕೇಂದ್ರ ಕೊಡೋಕ್ಕೂ ಹೋದರೂ ಕೂಡ ಎಕ್ಸೆಪ್ಟ್ ಆದಾಗ ಪ್ರಾಬ್ಲಮ್ ಇಲ್ಲ, ರಿಜೆಕ್ಟ್ ಆದಾಗ ಮಾತ್ರ ಈ ಸಮಸ್ಯೆ ಬರ್ತದೆ. ಎಕ್ಸೆಪ್ಟ್ ಆಗಿ ನಿಮ್ಮದು ಎಕ್ಸೆಪ್ಟ್ ಆಯಿತು, ಅಲ್ಲಿ ಎಕ್ಸೆಪ್ಟ್ ಆಯಿತು ಅಂದರೆ ಓಕೆ, ಯಾರಿಗೂ ಏನು ಸಮಸ್ಯೆ ಏನಿಲ್ಲ. ಬಟ್ ಇಲ್ಲಿ ಎಕ್ಸೆಪ್ಟ್ ಆಗಿದ್ದು ಅಲ್ಲಿ ರಿಜೆಕ್ಷನ್ ಆದಾಗ ಮಾತ್ರ ಈ ಪ್ರಾಬ್ಲಮ್ ಬರ್ತದೆ. ಆ ಥರ ಸಮಸ್ಯೆ ನಮ್ಗೆ ಅನ್ಸೋ ಪ್ರಕಾರವಾಗಿ ಒಂದು 10-20% ಕಾಮನ್ ಆಗಿ ಎಲ್ಲ ಕಡೆ ಇದೆ. ನಿಮ್ದು ಒಬ್ಬರದೇ ಅಂತ ನಾನು ಹೇಳ್ತಲ್ಲ, ಬೇರೆ ತಾಲೂಕುಗಳಲ್ಲಿ ಇದೆ, ಬೇರೆ ಖರೀದಿ ಕೇಂದ್ರಗಳಲ್ಲಿ ಇದೆ. ಅದಕ್ಕೆ ಸಾರ್ಟ್ ಔಟ್ ಮಾಡೋಕ್ಕೆ ಏನು ಮಾಡೋಣ, ನಾವು ಅಲ್ಲೇನು ಟೆಸ್ಟಿಂಗ್ ಮೆಕ್ಯಾನಿಸಮ್ನ ನಾವು ಯಾವ ಥರ ಟೆಸ್ಟ್ ಮಾಡಿ ನಾವು ಎಕ್ಸೆಪ್ಟ್ ಆ್ಯಂಡ್ ರಿಜೆಕ್ಷನ್ಸ್ ಮಾಡ್ತಾಯಿದ್ದೀವಿ, ಅದೇ ಪ್ರಕಾರವಾಗಿ ನಾವು ಇಲ್ಲೂ ಕೂಡ ಒಂದು ಟೆಸ್ಟಿಂಗ್ ಮೆಕ್ಯಾನಿಸಮ್ನ ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ, ನಿಮಗೆ ಕಾಮನ್ ಟೆಸ್ಟಿಂಗ್ ಮೆಥಡಾಲಜಿ ಬರ್ತದೆ. ಅವಾಗ ಇಲ್ಲೂ ಎಕ್ಸೆಪ್ಟ್ ಆಗೋದು, ಅಲ್ಲೂ ಎಕ್ಸೆಪ್ಟ್ ಆಗ್ತದೆ. ಅಲ್ಲಿ ಯಾವ ಥರ ಟೆಸ್ಟ್ ಮಾಡ್ತಾರೆ ಅಂತ ನಿಮಗೂ ಗೊತ್ತಾಗ್ತದೆ. ಅವಾಗ ಏನಾಗುತ್ತೆ, ನಿಮಗೂ ಕೂಡ ಅದ್ರ ಬಗ್ಗೆ ಸಂದೇಹ ಇರಲ್ಲ, ಅಲ್ಲಿ ಕೂಡ ಸಂದೇಹ ಇರೋದಿಲ್ಲ. ಅದನ್ನೊಂದು ಮಾಡ್ಕೊಳ್ಳೋಣ. ಇನ್ನು ಎರಡನೇದು, ತಾವೆಲ್ಲರೂ ಕಾಮನ್ ಆಗಿ ಏನು ಕೇಳಿದ್ರೆ 30 ತಾರೀಕು ಒಳಗಡೆ ನಾವು ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಟೈಮು ಅವಶ್ಯಕತೆ ಇರ್ತದೆ. ಅದನ್ನು ಖಂಡಿತವಾಗ್ಲೂ ತಾವು ಹೇಳಿದರೆ ಇನ್ನೂ ಇವತ್ತು 11-12ನೇ ತಾರೀಕು ಇವತ್ತು ಅಷ್ಟೇ, ಇನ್ನು 18 ದಿನ ಟೈಮ್ ಇದೆ. 18 ದಿನದಲ್ಲೂ ನಿಮ್ದು ಆಗಿಲ್ಲ ಅಂದರೆ ನಮಗೆ ಚೆಕ್ ಗೊತ್ತಾಗುತ್ತೆ. ಯಾಕಂದ್ರೆ ಆನ್ಲೈನ್ ಎಷ್ಟು ಖರೀದಿ ಆಯಿತು ನಮಗೆ ಪ್ರತಿದಿನ ದಿವಸ ಮಳೆ ಆಯ್ತದಲ್ರಿ. ನೀವು ಮಾತಾಡೋರು ನೀವು ಮಾತಾಡ್ತೀರಾ? ನನಗೇನು ಒಂದು ನಿಮ್ಗೆ ಹೇಳ್ಬಿಡ್ತೀನಿ, ಇಲ್ಲಿ ನಾನು ಬಂದಿದ್ದೀನಿ, ನಾನು ಹೋಗ್ತೀನಿ, ನೀವು ಇರಿ ಅಂದರೆ ಇರ್ತೀನಿ, ಇಲ್ಲ ಹೋಗಿ ಅಂದರೆ ಹೋಗ್ತೀವಿ. ನಮಗೇನು ಅರ್ಜೆಂಟ್ ಏನಿಲ್ಲ. ಯಾರು ಆ ಥರ ಗೇರಾವ್ ಹಾಕಿ ಇವ್ರನ್ನ ಬಿಡಲೇಬಾರ್ದು ಆ ಥರ ಭಾವನೆಗೆ ಏನು ಹೋಗ್ಬೇಡಿ. ಅರ್ಥ ಆಯ್ತಾ? ನಾವು ಬಂದಿರೋದು ನಿಮ್ಮ ಸಮಸ್ಯೆ ಕೇಳೋಕ್ಕೋಸ್ಕರನೇ ಬಂದಿದ್ದೀವಿ. ಹಾಗಾಗಿ ಮತ್ತೆ ನೀವು ಕೇಳ್ದೇನೆ ಹೋಗ್ತೀರಿ ಅಂತ ಅನ್ಕೊಬಿಡಿ. ನಿಮ್ಮೆಲ್ಲ ಸಮಸ್ಯೆನೂ ನಾನು ಕೇಳಿದ್ದೀನಿ. ಕೇಳಿ ಸೊಲ್ಯೂಷನ್ ಹುಡ್ಕೋ ಸಲುವಾಗಿ ನಾವು ಚರ್ಚೆ ಮಾಡಿ ಡಿಸಿಷನ್ ತೊಗೊಳ್ಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು ಇವತ್ತು ನಾವು